ಎಲ್ಲರಿಗೂ ಸ್ವಾಗತ. ಇವತ್ತು ಕೆಲವು ಪುರಾಣ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಭಗವದ್ಗೀತೆಯು ಮಹಾಭಾರತದ ಯಾವ ಪರ್ವದಲ್ಲಿದೆ? ಭೀಷ್ಮ ಪರ್ವ. ಎರಡನೆಯ ಪ್ರಶ್ನೆ, ಭಗವದ್ಗೀತೆಯಲ್ಲಿರುವ ಶ್ಲೋಕಗಳ ಸಂಖ್ಯೆ ಎಷ್ಟು? ಭಗವದ್ಗೀತೆಯಲ್ಲಿರುವ ಶ್ಲೋಕಗಳ ಸಂಖ್ಯೆ ಎಷ್ಟು? ಏಳುನೂರು ಶ್ಲೋಕಗಳಿವೆ. ಮೂರನೆಯ ಪ್ರಶ್ನೆ, ಮಹಾಭಾರತ ಯುದ್ಧ ಯಾವ ಯುಗದಲ್ಲಿ ನಡೆಯಿತು? ಮಹಾಭಾರತ ಯುದ್ಧ ಯಾವ ಯುಗದಲ್ಲಿ ನಡೆಯಿತು? ದ್ವಾಪರ ಯುಗದಲ್ಲಿ ನಡೆಯಿತು. ನಾಲ್ಕನೆಯ ಪ್ರಶ್ನೆ, ಮಧ್ಯಮ ಪಾಂಡವ ಯಾರು? ಮಧ್ಯಮ ಪಾಂಡವ ಯಾರು? ಮಧ್ಯಮ ಪಾಂಡವ ಅರ್ಜುನ. ಐದನೆಯ ಪ್ರಶ್ನೆ, ಪಾಂಡವರು ಎಷ್ಟು ವರ್ಷ ಅಜ್ಞಾತವಾಸ ಮಾಡಿದರು? ಪಾಂಡವರು ಎಷ್ಟು ವರ್ಷ ಅಜ್ಞಾತವಾಸ ಮಾಡಿದರು? ಒಂದು ವರ್ಷ ಅಜ್ಞಾತವಾಸ ಮಾಡಿದರು. ಆರನೆಯ ಪ್ರಶ್ನೆ ಹೀಗಿದೆ, ಮಹಾಭಾರತ ಯುದ್ಧ ನಡೆದ ಕುರುಕ್ಷೇತ್ರ ಈಗಿನ ಯಾವ ರಾಜ್ಯದಲ್ಲಿದೆ? ಹರಿಯಾಣ ರಾಜ್ಯದಲ್ಲಿದೆ. ಏಳನೆಯ ಪ್ರಶ್ನೆ ಹೀಗಿದೆ, ಅರ್ಜುನ ಬಿಲ್ಲು ವಿದ್ಯಾಗುರು ಯಾರು? ಅರ್ಜುನನ ಬಿಲ್ಲು ವಿದ್ಯಾಗುರು ಯಾರು? ದ್ರೋಣಾಚಾರ್ಯರು ಅರ್ಜುನನ ಗುರುಗಳು. ಎಂಟನೆಯ ಪ್ರಶ್ನೆ, ಅಜಾತಶತ್ರು ಎಂದು ಪ್ರಸಿದ್ಧಿ ಪಡೆದವರು ಯಾರು? ಅಜಾತಶತ್ರು ಎಂದು ಪ್ರಸಿದ್ಧಿ ಪಡೆದವರು ಯಾರು? ಯುಧಿಷ್ಠಿರ. ಒಂಬತ್ತನೆಯ ಪ್ರಶ್ನೆ ಹೀಗಿದೆ, ಮಹಾಭಾರತ ಯುದ್ಧದಲ್ಲಿ ಶಲ್ಯನನ್ನು ವಧಿಸಿದವರು ಯಾರು? ಮಹಾಭಾರತ ಯುದ್ಧದಲ್ಲಿ ಶಲ್ಯನನ್ನು ವಧಿಸಿದವರು ಯಾರು? ಯುಧಿಷ್ಠಿರನು ಶಲ್ಯನನ್ನು ವಧಿಸಿದನು. ಹತ್ತನೆಯ ಪ್ರಶ್ನೆ, ಧೃತರಾಷ್ಟ್ರನ ಕಣ್ಣು ಎಂದು ಯಾರನ್ನು ಕರೆಯುತ್ತಾರೆ? ಧೃತರಾಷ್ಟ್ರನ ಕಣ್ಣು ಎಂದು ಯಾರನ್ನು ಕರೆಯುತ್ತಾರೆ? ಸಂಜಯನು ಧೃತರಾಷ್ಟ್ರನ ಕಣ್ಣಾಗಿರುತ್ತಾನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ.